बीदर शहर में आज शुक्रवार को गुड फ्राइडे श्रद्धा और आस्था के साथ मनाई गई। इस अवसर पर शहर के सेंट पॉल मैथोडिस्ट चर्च में विशेष प्रार्थना सभा का आयोजन किया गया, जिसमें बड़ी संख्या में श्रद्धालुओं ने भाग लिया। प्रार्थना सभा के दौरान प्रभु यीशु मसीहा के बलिदान को याद करते हुए विशेष आराधना की गई। चर्चा परिसर में श्रद्धालुओं ने शांतिपूर्वक प्रार्थना की और समाज में शांति व भाईचारे के लिए दुआ मांगी। इस अवसर पर रेवरेंड थॉमस डिसोजा और सूर्यकांत नागमारपल्ली ने मीडिया से बात की। कैमरामैन पपुराच कवरेज। ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ। ಈ ಒಂದು ವಿಶೇಷವಾದಂಥ ಗುಡ್ ಫ್ರೈಡೆ ದಿವಸ ನಾವು ಆರಾಧನೆಯನ್ನು ನಾವು ಮಾಡುವಂತೆ ದೇವರು ಕೃಪೆ ಮಾಡಿದ್ದಾನೆ। ಪ್ರತಿ ವರ್ಷದಂತೆ ಈ ವರ್ಷ ಸಹ ದೇವರು ಅದ್ಭುತ ರೀತಿಯಲ್ಲಿ ಯೇಸು ಸ್ವಾಮಿ ಈ ಮಾನವ ಕುಲಕ್ಕೆ ಅಂದರೆ ಇಡೀ ನಮ್ಮ ಮಾನವ ಕುಲಕ್ಕೆ ರಕ್ಷಣೆ ಕೊಡುವುದಕ್ಕಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ನಮಗಾಗಿ ಆತನು ಕೊಟ್ಟಿದ್ದಾನೆ। ಅದರಿಂದ ನಮಗೆ ಬಿಡುಗಡೆ, ನಮಗೆ ರಕ್ಷಣೆ, ನಮಗೆ ಆನಂದ, ನಮಗೆ ಸಮಾಧಾನ ಆತನು ತಂದು ಕೊಟ್ಟಿದ್ದಾನೆ। ಅದಕ್ಕಾಗಿ ದೇವರು ಇಡೀ ಮಾನವ ಕುಲಕ್ಕೆಲ್ಲರಿಗೂ ಆತನು ದೇವರಾಗಿದ್ದಾನೆ। ಕೇವಲ ಕ್ರೈಸ್ತ ಸಮಾಜಕ್ಕೆ ಮಾತ್ರ ಅಲ್ಲ, ಆತನು ಎಲ್ಲರಿಗೂ ದೇವರಾಗಿದ್ದಾನೆ, ಎಲ್ಲರನ್ನ ಆಶೀರ್ವಾದ ಮಾಡುವವನಾಗಿದ್ದಾನೆ। ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ। ಅದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಅವರನ್ನು ನಮ್ಮ ಜೀವನದಲ್ಲಿ ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ಭಕ್ತರಾಗಿ ಸಮಾಧಾನದಿಂದ ಶಾಂತ ರೀತಿಯಿಂದ ನಾವು ಜೀವಿಸೋಣ। ದೇವರು ನಮ್ಮ ಬೀದರ್ ಜಿಲ್ಲೆ ಎಲ್ಲ ಭಕ್ತರನ್ನು ದೇವರ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ। ಈ ಒಂದು ವಿಶೇಷವಾಗಿ ಸುದ್ದಿ ಸಮಯ ಮತ್ತು ಇನ್ನೊಂದು KP ನ್ಯೂಸ್ ಮತ್ತು ಸೋನಿ ನ್ಯೂಸ್ ಚಾನೆಲ್ದವರಿಗೆ ನಾನು ತುಂಬ ಹೃದಯದ ವಂದನೆಗಳು ಸಲ್ಲಿಸ್ತೇನೆ। ದೇವರು ನಮ್ಮ ಒಂದೊಂದು ಸಾರಿ ಎಲ್ಲ ನಮ್ಮ ಕ್ರೈಸ್ತ ವಿಶ್ವಾಸಿಗಳನ್ನು ಎಲ್ಲ ಭಕ್ತಾದಿಗಳನ್ನು ವಂದನೆ ಹೇಳುತ್ತಾ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ। ಥ್ಯಾಂಕ್ ಯು ವೆರಿ ಮಚ್। It's a day of redemption and forgiveness. His holy soul, Christ, He sacrificed for us. With His sacrifice, His sacrifice was to take away all our sorrows, misfortunes, and all our worries and difficulties. We are thankful to Christ for His crucifixion, what He sacrificed for us, and thankful. देश विदेश और स्थानीय समाचारों के लिए चैनल को लाइक एंड सब्सक्राइब जरूर करें। धन्यवाद।